ನಮಸ್ಕಾರ ಎಲ್ರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಮೀರಾ ಬಿಳುವಾಯಿ. ಕೆಲವು ಸಂದರ್ಶನಗಳು ಮಾತ್ರ ನಮ್ಮ ಮನಸ್ಸಿಗೆ ಹೃದಯಕ್ಕೆ ತುಂಬಾನೇ ಹತ್ತಿರವಾಗಿರುತ್ತೆ. ಅಂತಹ ವಿಶೇಷ ದಿನಗಳಲ್ಲಿ ಖಂಡಿತ ಈ ದಿನವೂ ಕೂಡ ಸೇರ್ಪಡೆ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 1994ರಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಒಬ್ಬರು ಸ್ಥಾಪಿಸ್ತಾರೆ. ಆ ಶಿಕ್ಷಣ ಸಂಸ್ಥೆ ಆ ಪ್ರದೇಶದ ಮಹತ್ವವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಅಷ್ಟೇ ಅಲ್ಲ, ಕನಸು ಕಾಣುವ ಕಣ್ಣುಗಳಿಗೆ ಅದ್ಭುತ ವೇದಿಕೆಯಾಗಿ ಆ ಕಣ್ಣುಗಳಿಗೆ ಬೆಳಕಾಗಿ ಮುಂದುವರಿಯುತ್ತೆ. ಅಂತಹ ಉಲ್ಲಾಸಭರಿತ ಉತ್ಸಾಹಭರಿತ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡಿದಂತಹ ಮೂಡುಬಿದಿರೆಯ ಕಿರೀಟ ಅಂತ ಹೇಳಿ ಕರೆಸಿಕೊಳ್ಳುವಂತಹ ನಮ್ಮೆಲ್ಲರ ಪ್ರೀತಿಯ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ರೂವಾರಿಗಳಾಗಿರುವ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ. ನಮಸ್ಕಾರ ಸರ್, ಹೇಗಿದ್ದೀರಾ? ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ, ಈ ದಿನ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರನ್ನು ತುಂಬಾ ಸ್ಫೂರ್ತಿಯಾಗಿ ಪಡೆದುಕೊಂಡಿರೋರಿಗೆ ತುಂಬಾ ಇಷ್ಟವಾದಂತಹ ದಿನ. ಯಾಕಂತ ಹೇಳಿದ್ರೆ ನಮ್ಮೆಲ್ಲರ ಸ್ಫೂರ್ತಿ ಧರೆಗಿಳಿದಂತಹ ದಿನ ಇವತ್ತು. ಅಂದರೆ ನಮ್ಮ ಮೋಹನ್ ಆಳ್ವ ಸರ್ ಅವರ ಹುಟ್ಟಿದ ದಿನ. ಮೊದಲನೇದಾಗಿ ನಿಮ್ಮನ್ನು ಪ್ರೀತಿಸುವವರ ಪ್ರತಿಯೊಬ್ಬರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. 72 ವರ್ಷ, ಒಂದು ಪುಟ್ಟ ಜರ್ನಿ. 72 ವರ್ಷ ಒಮ್ಮೆ ಹಿಂತಿರುಗಿ ನೋಡಿದಾಗ ಎಷ್ಟು ಹೆಮ್ಮೆ ಆಗುತ್ತೆ ಸರ್ ನಿಮಗೆ? ಖಂಡಿತ. ಕಳೆದು ಹೋದ ಸಮಯವನ್ನು ನೆನೆಸುವಾಗ ಭಾಳ ನನಗೆ ನೆಮ್ಮದಿ, ಖುಷಿ ಆಗ್ತದೆ. ಎಂಥ ಸುಂದರವಾದಂಥ ಬದುಕನ್ನು ನಾನು ಅನುಭವಿಸಿಕೊಂಡು ಬಂದೆ ಅಂತ ನನಗೆ ಅನಿಸ್ತಾ ಇದೆ. ನಾನು ಕಂಡಂಥ ನನ್ನ ಭಾಳ ಇಷ್ಟದ ಒಬ್ಬ ಸರ್ವಶ್ರೇಷ್ಠ ವ್ಯಕ್ತಿ ಅಂತ ಹೇಳಿದರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು. ನೀವು ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿದ ನೆನಪುಗಳೇನಾದರೂ ನಿಮಗಿದೆಯಾ ಸರ್? ಅದು ಕೃಷ್ಣನ ಪಾತ್ರವನ್ನು ಕೊಟ್ಟರು. ಇಡೀ ನನ್ನ ಮೈಗೆ ಕೃಷ್ಣನ ಬಣ್ಣವನ್ನು ಹಾಕಿ ಅದೊಂದು ಒಳ್ಳೆಯ ಕೃಷ್ಣನ ಡ್ರೆಸ್ಸನ್ನು ನನಗೆ ನನ್ನ ದೇಹಕ್ಕೆ ಹಾಕಿ ಕೈಯಲ್ಲಿ ಒಂದು ಕೊಳಲು ಕೊಟ್ಟು ನಡುವಿನಲ್ಲಿ ನಿಲ್ಲಿಸಿ ಅದರ ಸುತ್ತ ಒಂದು 10 ಹುಡುಗಿಯರು ನರ್ತನ ಮಾಡಿದರು. ನೀವು ಪೆಟ್ಟು ತಿಂದಿದ್ರ ಸರ್? ತುಂಬ ಸಲ. ನಾನು ಜೀವಮಾನ ಇಡೀ ನನ್ನ ತಂದೆ ತಾಯಿಯಿಂದ ಪೆಟ್ಟು ತಿಂದದ್ದು. ನಮ್ಮ ಮಾಸ್ಟ್ರುಗಳಿಂದ, ಎಲ್ಲ ಮಾಸ್ಟ್ರುಗಳಿಗೂ, ನನಗೆ ಹೊಡೆಯದ ಮಾಸ್ಟ್ರುಗಳು ಬಾಲ್ಯದಲ್ಲಿ ಯಾರೂ ಇಲ್ಲ, ಎಲ್ಲರೂ ಹೊಡೆದವರೇ. ನನಗೆ ನಾನು ಪೆಟ್ಟು ತಿಂದವನೇ. ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಆಸುಪಾಸಿನ ಭಾಷೆ ಬ್ಯಾರಿ ಆಗಿರಬಹುದು, ಕೊಂಕಣಿ, ಈ ಭಾಷೆಗಳಲ್ಲಿ ಇಷ್ಟು ಪರಿಣಿತಿ ಹೇಗೆ ಅಂತ ಅವರೀಗ ಅಲ್ಲಿ ಇರುವಂಥ ತಾಯಿ ನೋಡುವಾಗ ಏನಮ್ಮ ಉಮ್ಮ ಹೆಂಗನುಂಡಮ್ಮ ಅಂತ ಹೇಳಿದೆ. ನಾನು ಅವರವರ ಇವರನ್ನೆಲ್ಲ ಹೇಳುವಾಗ, ಈಗ ಒಂದು ಮದುಮಗನ ಹೇಳುವಾಗ ಪುದ್ಯಾಂಪಲೆ ಹೆಂಗನುಂಡ ಉಳ್ಳಾರ ಅಂತ ಕೇಳ್ತಿದ್ದೆ. ಆಮೇಲೆ ಅವರ ಭಾವನನ್ನು ಅಲಿಯಂಕ ಅಂತ ಕರೆಯುವಾಗ ನಾನು ಅಲಿಯಂಕ ಹೆಂಗನ ಉಳ್ಳಾರ ತಿಳ್ದ ಅಂತ ಕೇಳ್ತಿದ್ದೆ. ಅವರ ಶಾಸ್ತ್ರಗಳಲ್ಲಿ ಈಗ ಬಾಬಾಚೆ ನಮೀನ್ ಪುತ್ರಾಚ ಸ್ಮೃತ ಶಾಂತಾಚ ಆಮೇನ್ ಅಂತ ಹೇಳುವಂಥದ್ದು. ಈಗ ಇತ್ತೀಚಿನ ದಿನಗಳಲ್ಲಿ ಹೇಗಂದ್ರೆ ಪ್ರತಿಯೊಬ್ಬರು ಬೆಳಿಗ್ಗೆ ಎದ್ರೆ ಶುರು ಮಾಡ್ತಾರೆ ಸಾಮಾಜಿಕ ಮಾಧ್ಯಮಗಳು, ಅಂದರೆ ಸೋಷಿಯಲ್ ಮೀಡಿಯಾ. ಬೆಳಗ್ಗೆ ಎದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಅದರಲ್ಲೇ ಬ್ಯುಸಿ ಇರುವಂತಹ ಪ್ರತಿಯೊಬ್ಬರು, ನಾವಾಗಲಿ ಇಲ್ಲಿರುವಂತಹ ಕ್ಯಾಮ್ರಾಮನ್ಸ್ ಆಗಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲೂ ಇರ್ತಾರೆ. ನೀವಿಲ್ವಾ ಸರ್? ಯಾಕಷ್ಟು ದೂರ? ಅದು ನಿಮಗಿರುವ ಸಮಸ್ಯೆ, ನನಗೇನು ಆ ಸಮಸ್ಯೆ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೇಳುವಂಥ ಯಾವ ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅದು ಇರ್ಬೋದು, ಇದು ಇರ್ಬೋದು, ಯಾವುದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಿಮ್ಮ ಮೆಸೇಜ್ಗಳು ಯಾವುದನ್ನು ನಾನು ನೋಡೋದಿಲ್ಲ. ಆ ವಿಚಾರಕ್ಕೆ ಹೋಗಿ ನಾನು ಒಂದು ಮೆಸೇಜ್ ಕಳಿಸೋದಿಲ್ಲ, ನಾನು ನೋಡೋದಿಲ್ಲ, ನಾನು ಕಳಿಸೋದಿಲ್ಲ. ಆಮೇಲೆ ಯಾವ ವಾಟ್ಸಪ್ಪನ್ನು ನಾನು ನೋಡಲಿಕ್ಕೆ ಹೋಗೋದಿಲ್ಲ. ನಾನು ಅದರಲ್ಲಿ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕಳಿಸಿದಂಥದನ್ನು ನಾನು ನೋಡೋದಿಲ್ಲ, ಯಾರು ತೋರಿಸಿದ್ರೆ ನಾನು ನೋಡೋದಿಲ್ಲ. ಆಮೇಲೆ ಪ್ರಭಾವ ಬೀರಿದಂಥ ಯಾವುದಾದ್ರೂ ಸಿನಿಮಾ ಅಥವಾ ನಾಟಕ ಇದ್ದರೆ ಅದು ಯಾವುದು ಸರ್? ಬಾಲ್ಯದಲ್ಲಿ ಇರುವಾಗ ನಾನು 4 ಸಿನಿಮಾ ಒಂದು ದಿನದಲ್ಲಿ ನೋಡಿದ್ದು ಉಂಟು. ಒಂದು ದಿನದಲ್ಲಿ? ಮಾರ್ನಿಂಗ್ ಶೋ, ಮೆಟಿನಿ, ಫಸ್ಟ್ ಶೋ, ಲಾಸ್ಟ್ ಶೋ ನೋಡಿ ಮಂಗಳೂರಿನ ಯಾವುದಾದ್ರೂ ಒಂದು ಕಡಿಮೆ ಶುಲ್ಕದ ಒಂದು ಹೋಟೆಲ್ನಲ್ಲಿ ಮಲಗಿ ಬೆಳಗ್ಗೆ 5 ಗಂಟೆಯ ಬಸ್ಸಲ್ಲಿ ಕೂತ್ಕೊಂಡು ನನ್ನ ಹಾಸ್ಟೆಲಿಗೆ ಹೋಗ್ತಿದ್ದೆ. ನಾನು ಮೂಡುಬಿದಿರೆ ಕಾರ್ಕಳಕ್ಕೆ ಹೋಗ್ತಿದ್ದೆ. ಬಂಗಾರದ ಮನುಷ್ಯ ಸಿನಿಮಾವು ನಾನು 50ಕ್ಕೂ ಮೇಲೆ ನೋಡಿದವ. ನಾಟಕದಲ್ಲಿ ನನ್ನ ಮುಖ್ಯವಾಗಿ ನಾನು ಬಹಳಷ್ಟು ಪಾತ್ರ ಮಾಡಿರ್ಬೋದು, ಆದರೆ ತುಳು ನಾಟಕದಲ್ಲಿ ಒಂದು ನಮ್ಮ ದಂಡಕೇರಿ ಅವರು, ಡಾಕ್ಟರ್ ದಂಡಕೇರಿ ಅವರು ಬರೆದಂಥ ಒಂದು ಬಯ್ಯಮಲ್ಲಿಗೆ ನಾಟಕ. ಆ ಬಯ್ಯಮಲ್ಲಿಗೆ ನಾಟಕದಲ್ಲಿ ನಾನು ಹೀರೋ ರವಿನ ಪಾತ್ರವನ್ನು ಮಾಡಿದ್ದೇನೆ. ಒಂದು ಬೀಡಿ ಸೇದು ಅಂತ ನನ್ನ ಸೀನ್ ಇದೆ. ಆ ಬೀಡಿ ಸೇದ್ತಾ ಆಗ ನಾನು ಪದ ಹೇಳ್ತಾ ಬರೋದು, ಒಂದೊಂಜಿ ಮುಲ್ಲರ ಕಟ್ಟದ ಬೀಡಿ ಒಂದಪ್ಪ, ಗೋಡೆಗೆ ಕಾರು ಕೊಟ್ಟು ಒಯ್ತನ ಪೊತ್ತಂದಿತ್ತಪ್ಪ, ಒಂಜಿ ಮುಲ್ಲರ ಕಟ್ಟದ ಬೀಡಿ ಒಂದಪ್ಪ, ಆಜಿ ಮೂಜಿ ಮುಪ್ಪಗೆ ಸಾಧು ಶಾಂತಿ ಶಣೈಗೆ ಒಂದೊಂಜಿ ಮುಲ್ಲರ ಕಟ್ಟದ ಬೀಡಿ ಒಂದಪ್ಪ ಅಂತ ಹೇಳಿಕೊಂಡು ಆಗೆಲ್ಲ ಅದನ್ನು ಕುಡಿಸ್ಕೊಂಡು ಹೋಗೋದು. ಇದೆಲ್ಲ ಒಂದು ರೀತಿಯ ಅದು ಅಂದರೆ ಆ ಸಿನಿಮಾದ 9 ಮಿಲ್ ಹಾಕದ ಇದೊಂದು ಪದ ಉಂಟು, ಆ ಪದದ ದಾಟಿಯಲ್ಲಿ ಹಾಡೋದು.
ಈಗ ನಿಮ್ಮ ನೆಚ್ಚಿನ ತಾಣ ಯಾವುದು? ನನ್ನ ಕ್ಯಾಂಪಸ್ಸೇ ನನ್ನ ನೆಚ್ಚಿನ ತಾಣ. ಒಂದು ವೇಳೆ ದೇವರು ಪ್ರತ್ಯಕ್ಷ ಆದ್ರು ಅಂತ ಅನ್ಕೊಳ್ಳೋಣ, ಅದು ಶ್ರೀರಾಮಚಂದ್ರನೂ ಆಗಿರ್ಬೋದು, ಶ್ರೀಕೃಷ್ಣನೂ ಆಗಿರ್ಬೋದು, ಅಥವಾ ನಮ್ಮ ಗಣೇಶನೂ ಆಗಿರಬಹುದು. ದೇವರು ಪ್ರತ್ಯಕ್ಷ ಆದ ಕೂಡ್ರೆ ನಿಮ್ಗೊಂದು ವರ ಕೊಡ್ತೀನಿ ಅಂತ ಅಂದರೆ ನೀವೇನು ಬೇಡಬಹುದು ಸರ್? ಏನು ಬೇಡ್ತೀರಾ? ನಾನು ಬೇಡದಿಷ್ಟೇ, ನನಗೊಂದು ಮನುಷ್ಯನಾಗಿ ಬದುಕುವಂಥ ಅವಕಾಶವನ್ನು ಇನ್ನೊಮ್ಮೆ ಕೊಡಿ, ಇನ್ನೊಂದು ಜನ್ಮ ನನಗೆ ಕೊಡಿ, ಒಂದು ಮನುಷ್ಯನಾಗಿ ಹುಟ್ಟುವ ಜನ್ಮವನ್ನು ಕೊಡಿ. ಮತ್ತು ತಮಾಷೆಗಾಗಿ ಹೇಳುವುದಲ್ಲ, ನಿಮಗಾಗಿ ಮೆಚ್ಚಿಸಲಿಕ್ಕೆ ಹೇಳುವುದಲ್ಲ. ಈಗ ಗಂಡಸಾಗಿ ಆಯ್ತಲ್ಲ, ಇನ್ನೊಂದು ಹೆಂಗಸಾಗಿ ಬದುಕುವುದು, ಒಂದು ಬದುಕುವಾಗದು ಕೊಡಿ. ನಿಮ್ಮ ಮೊದಲ ಕ್ರಶ್ ಯಾರು ಸರ್, ನೆನಪಿದೆಯಾ? ನೀವು ಕ್ರಶ್ ಅಂತ ಕೇಳುವ ಅರ್ಥ ನನಗೆ ಗೊತ್ತಾಗಲ್ಲ, ನನ್ನಂಥ ಮುಗ್ಧನಿಗೆ ಅದು ಅರ್ಥ ಆಗೋದಿಲ್ಲ. ನೀವು ಕ್ರಶ್ ಅಂತ ಹೇಳುವಾಗ ಏನಪ್ಪ ಒಂದು ಹುಡುಗಿಯನ್ನು ಇಟ್ಟುಕೊಂಡು ಆಲೋಚನೆ ಮಾಡ್ಬೋದು, ನಾನು ಹಾಗೆ ಆಲೋಚನೆ ಮಾಡಲಿಕ್ಕೆ. ನಾನು ಆಲೋಚನೆ ಮಾಡುವಾಗ ನನ್ನ ಮೊದಲ ಕ್ರಶ್ ಯಾವುದು ಕೇಳಿದ್ರೆ ನನ್ನ ಕಲೆ ನನ್ನ ಒಂದು ದೊಡ್ಡ ನನ್ನ ಕ್ರಶ್. ಈ ಸಲ RCB ಸೋತಾಕ ನಿಮ್ಗೆ ಬೇಜಾರಾಯ್ತಾ? ಇದು ಬೇಸರ ಆಗುವ ಪ್ರಶ್ನೆ ಅದರಲ್ಲಿ ಇಲ್ಲ. ನಿಮ್ಮ ವಾರ್ಡ್ರೋಬಲ್ಲಿ, ನಿಮ್ಮ ಕಬೋರ್ಡಲ್ಲಿ ಒಂದೆಷ್ಟು ಡ್ರೆಸ್ ಇರ್ಬೋದು, ಎಷ್ಟು ಪರ್ಫ್ಯೂಮ್ ಕಲೆಕ್ಷನ್ ಇದೆ ಸರ್? ಮೋಹನ್ ಆಳ್ವ ಸರ್ ಪ್ರತಿದಿನ ಎಷ್ಟು ಚಾಕ್ಲೇಟ್ ಹಂಚ್ತೀರಾ ಅಂತ ಎಲ್ಲಿ ಇಟ್ಕೊಂಡು? ನನಗೆ ಮಕ್ಕಳು ತುಂಬ ಖುಷಿ ಇದ್ದೇವೆ. ದಿನಕ್ಕೆ 500,000 ಚಾಕ್ಲೇಟು ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ 50 ಚಾಕ್ಲೇಟ್ ಇದ್ದಂಥ ಒಂದು ಪ್ಯಾಕೆಟ್ ಒಂದು 20, 30, 40 ಪ್ಯಾಕೆಟು ಮುಗೀತದೆ. ಒಂದು 3,000, 4,000 ಚಾಕ್ಲೇಟನ್ನು ನಾನು ಕೊಟ್ಟದ್ದು ಉಂಟು. ನಿಮ್ಮನ್ನು ಕಂಡಾಗ ನಾನು ಆಗಲೇ ಹೇಳಿದೆ, ತುಂಬ ಸರಳತೆ, ತುಂಬ ಸೌಮ್ಯ ಸ್ವಭಾವ. ಇಷ್ಟು ಸೌಮ್ಯ ಸ್ವಭಾವದವ್ರಿಗೆ ಇನ್ನೂ 2 ಗುಣಗಳಂದರೆ ತುಂಬ ಇಷ್ಟ ಅಂತ ಹೇಳಿ. ಎಲ್ಲರಲ್ಲೂ ನೀವು ನೋಡುವಾಗ ಒಂದು ವಿವೇಕ, ಇನ್ನೊಂದು ವಿನಯ. ಆ ಹೆಸರನ್ನೇ ನಿಮ್ಮ ಮಕ್ಕಳಿಗೆ ಇಟ್ಟಿದ್ದೀರಾ. ವಿವೇಕ ಮತ್ತು ವಿನಯ ಇದೊಂದು ಮನುಷ್ಯನಿಗೆ ಭಾಳ ಅಗತ್ಯ ಇರುವಂಥ ವಿಚಾರ. ವಿವೇಕ ಅಂತ ಹೇಳಿದರೆ ಅದು ವಿಜ್ಡಮ್, ಅದು ಜ್ಞಾನ. ಯಾರಿಗೆ ವಿಜ್ಡಮ್ ಇದೆ, ಯಾರಿಗೆ ಜ್ಞಾನ ಇದೆ, ಜ್ಞಾನಿದ್ದಾರೆ, ಅವರಿಗೆ ವಿನಯ ಎಂಬುದು ಬಹಳ ಮುಖ್ಯ. ಅವರಿಗೆ ವಿನಯ ಇಲ್ಲದೆ ಅಹಂಕಾರ, ದುರಹಂಕಾರ ಇದ್ದರೆ ಆ ವಿವೇಕ ಇದ್ದು ಕೂಡ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ವಿವೇಕ ಮತ್ತು ವಿನಯ ಎಂಬುದು ಒಂದು ಮನುಷ್ಯನ ಒಂದು ಜೀವನದಲ್ಲಿ ಭಾಳ ಪರಮಶ್ರೇಷ್ಠ. ನಿಮಗೆ ಯಾರ ಜೊತೆ ಆದರೂ ನಾನು ಇವ್ರ ಜೊತೆ ಫೋಟೋ ತಗೋಬೇಕು ಅಂತ ಏನಾದರೂ ಇತ್ತಾ? ಮೋದಿಯವರ ಹತ್ತಿರ ಹೋಗೋ ಭಾಗ್ಯ ಸಿಕ್ಕಿತು. ನನಗೆ ಹೇಳಿದರು, ಅವರೊಟ್ಟಿಗೆ ನಿಂತು ನೀವು ಫೋಟೋ ತೆಗಿತೀರಾ ಅಂತ ಕೇಳಿದ್ರು. ನಾನು ತೆಗಿಲಿಕ್ಕೆ ಅಪೇಕ್ಷೆ ಮಾಡಲಿಲ್ಲ. ನನಗೆ ಮೋದಿಯ ಮೇಲೆ ಅಪಾರ ಗೌರವ ಉಂಟು, ಪ್ರೀತಿ ಉಂಟು, ಎಲ್ಲ ಉಂಟು. ಆದರೆ ಅವರೊಟ್ಟಿಗೆ ಒಂದು ಫೋಟೋ ಇಟ್ಕೊಂಡು 4 ಜನರಿಗೆ ತೋರಿಸ್ಬೇಕು, ಇದನ್ನು ವಾಟ್ಸಪ್ ಮಾಡಬೇಕು ಅಂತ ನನಗೇನಿಲ್ಲ. ಮೊನ್ನೆ ಪೂಜಾ ಹೆಗಡೆ ನಮ್ಮ ಮನೆಗೆ ಬಂದು, ಪೂಜಾ ಹೆಗಡೆ ರಾತ್ರಿ 1.5 ಗಂಟೆವರೆಗೆ ನಾನು ಕೂತ್ಕೊಂಡು ನಿಮ್ಮ ಹಾಗೆ ಪಟ್ಟಾಂಗ ಮಾಡಿದೆ. ಒಂದು ಇಡೀ ಹಳ್ಳಿಯಲ್ಲಿದ್ದಂಥ ಪಟ್ಟಾಂಗ ತುಳುವಿನಲ್ಲೇ ಮಾತಾಡ್ತಾ ಹೋದೆ. ಬೆಳಿಗ್ಗೆ ಪುನಃ ಸಿಕ್ಕಿದ್ದು ನನಗೆ. ಪುನಃ ಅವಳೊಟ್ಟಿಗೆ ಕಾಫಿ ಕೊಡ್ತು, ಒಟ್ಟಿಗೆ ಒಂದು ಕ್ಯಾಂಪಸ್ ಎಲ್ಲ ಸುತ್ತಿದ್ದೆವು. ಏನಾದರೂ ಕೂಡ ನಾನು ಅವಳೊಟ್ಟಿಗೆ ಒಂದು ಫೋಟೋ ತೆಗೆದೆ ಅಂತ ಹೇಳಿ. ಅವಳಿಗೆ ಆಶ್ಚರ್ಯ ಆಗ್ಬೋದು. ನಾನು ಆಮೇಲೆ ನೆನೆಸಿದೆ, ಅವಳು ಇಲ್ಲಿ ಅದು ನನ್ನ ಅಹಂಕಾರ ಅಂತ ಎನಿಸಿದ್ದಾರೆ, ನಾನೊಂದು ಫೋಟೋವನ್ನು ಅವಳೊಟ್ಟಿಗೆ ತೆಗೊಳ್ಳಿಲ್ಲ ಅಂತೇಳಿ. ನಾನು ಯಾವ ಫಿಲ್ಮ್ ಆ್ಯಕ್ಟ್ರೊಟ್ಟಿಗೆ, ಯಾವ ನೀವು ಹೇಳುವಂಥ ಜನಗಳು ನನಗೆ ಸಿಕ್ಕಿದಾಗಲೂ ನಾನು ಒಟ್ಟಿಗೆ ಒಂದು ಫೋಟೋ ತೆಗೆದೆ. ನಿಮ್ಮ ದೃಷ್ಟಿಯಲ್ಲಿ ಪೂಜ್ಯ ಕಾವಂದರ ಬಗ್ಗೆ ಮಾತು? ನನಗೆ ಅವರೊಂದು ಮರ್ಯಾದ ಪುರುಷೋತ್ತಮ. ನಾನು ಸುಮ್ಮನೆ ಒಬ್ಬರನ್ನು ಬ್ಲೈಂಡಾಗಿ ಒಬ್ಬರನ್ನು ಅನುಸರಿಸುವುದಿಲ್ಲ. ನಾನು ಆದರ್ಶವಾಗಿ ಬದುಕಬೇಕು ಎಂಬುದನ್ನು ನಾನು ಮಾತಿನಲ್ಲಿ ತುಂಬ ಬಾರಿ ಹೇಳಿದೆ. ಹಾಗೆ ಬದುಕುವಾಗ ನನಗೆ ಆದರ್ಶವಾಗಿ ಇರುವಂಥ ಒಂದು ತುಂಬ ಈಗ ನನ್ನ ಕಣ್ಣೆದುರಿಗೆ ಕಾಣದ ಸಿಗದವರು ಬಗ್ಗೆ ನನಗೆ ಗೊತ್ತುಂಟು, ಆದರೆ ನಾನು ನೋಡಲಿಲ್ಲ. ಧರ್ಮಾಧಿಕಾರಿಯವರು ಕಾವಂದರು, ನಾನು ಅವರ ಹೆಸರನ್ನು ಹೇಳಲಿಕ್ಕೆ ನನಗೆ ಆಗೋದಿಲ್ಲ. ನಾನು ಭಾಳ ಕಷ್ಟಪಡ್ತೇನೆ. ನಾನು ಅವರಲ್ಲಿ ಒಂದು ಫೋನ್ನಲ್ಲೂ ನಾನು ಮಾತಾಡೋದಿಲ್ಲ. ಅವರು ಫೋನ್ ಮಾಡಿದರೆ ಮಾತ್ರ ನಾನು ಮಾತಾಡ್ತೇವೆ ಹೊರತು ನಾನಾಗಿ ಫೋನ್ ಮಾಡೋದಿಲ್ಲ. ನನಗೆ ಆಗಾಗ ಅವರನ್ನು ಭೇಟಿಯಾಗಬೇಕು, ಅವರನ್ನು ಮಾತಾಡಬೇಕು. ಅವರೊಂದು ಅದ್ಭುತ ವ್ಯಕ್ತಿ, ನನಗಂತೂ ಒಂದು ಅದ್ಭುತ ವ್ಯಕ್ತಿ. ನೋಡುವ ಕಣ್ಣುಗಳಿಗೆ ಅಥವಾ ಕೇಳುವ ಕಿವಿಗಳಿಗೆ ಅವರ ಮನಸ್ಸೇ ಅವರಿಗೆ ಸರಿ ಇಲ್ಲದಿದ್ದರೆ ಎಷ್ಟು ಅಪವಾದವನ್ನು ಯಾರ ಮೇಲೂ ಹಾಕ್ಬೋದು. ಆದರೆ ನನಗೆ ಅವರು ಪ್ರತಿಯೊಂದು ಅದ್ಭುತವಾಗಿ ಕಾಣ್ತಾ ಇದೆ, ಒಂದು ಮಾರ್ಗದರ್ಶಕರಾಗಿ ಕಾಣ್ತಾ ಇದ್ದಾರೆ. ಅವರ ಆಚಾರ ವಿಚಾರ, ಅವರ ನಡವಳಿಕೆಗಳು, ಇವತ್ತು ಸಮಾಜಮುಖಿ ಅವರ ಕೆಲಸಗಳು, ಬೇರೆ ಬೇರೆ ಆಯಾಮಗಳು, ಎಷ್ಟು ಬೇಕಾದೊಂದು 100 ಆಯಾಮಗಳನ್ನು ಹೇಳ್ಬೋದು. ಸಣ್ಣ ಸಣ್ಣ ಕೆಲಸವನ್ನು ಎಷ್ಟು ಸುಂದರವಾಗಿ ಅವರು ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಎಂಥ ಕೊಡುಗೆ ಕೊಡ್ತಾ ಇದ್ದಾರೆ. ಆದ್ದರಿಂದಾಗಿ ನನಗೆ ಅವರಿಗಿಂತ ಮೇಲಿನ ಸರ್ವಶ್ರೇಷ್ಠ ವ್ಯಕ್ತಿಗಳು ಯಾರೂ ನನಗೆ ಕಾಣ್ತಾ ಇಲ್ಲ. ನನ್ನ ಗುರುಗಳು ಅವರು, ನನಗೆ ದೇವರಿಗೆ ಒಂದು ಸಮಾನವಾದಂಥ ವ್ಯಕ್ತಿಯೂ ಅವರು. ನಾನು ಅವರನ್ನು ಗೌರವಿಸ್ತೇನೆ. ಅವರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ನನಗೆ ಇದೆ. ಅದು ಎಂದೂ ನನಗೆ ಅವರನ್ನು ಬಿಟ್ಟು ಆಲೋಚನೆ ಮಾಡಲಿಕ್ಕೆ ನನಗೆ ಆಗ್ತಾಯಿಲ್ಲ. ಆದ್ದರಿಂದಾಗಿ ಅವರ ಧರ್ಮಭಕ್ತಿ ಇರ್ಬೋದು, ಅದು ನನಗೆ ಇಡೀ ಅವರೊಂದು ಕುಟುಂಬ ಇರ್ಬೋದು. ನನಗೆ ಒಂದು ಏನಾಗಿದೆ ಅಂತ ಹೇಳಿದರೆ ಎಲ್ಲವೂ ನನಗೆ ಅವರಿಗೆ ಬೇರೆ ಏನೂ ನನಗಿಲ್ಲ. ನನಗೆ ಮಾರ್ಗದರ್ಶಕರು, ನಮಗೆ ಬೇರೆ ಯಾವ ವ್ಯವಹಾರವೂ ನನಗಿಲ್ಲ. ಅವರವರ ಯೋಗ್ಯತೆಗಾಗಿ ಅವರವರು ಆಲೋಚನೆ ಮಾಡುವಾಗೆ ಅವರವರು ಮಾತಾಡ್ತಾರೆ, ಅದು ಬೇರೆ ವಿಷಯ.
ಆದರೆ ನನಗೆ ಅವರ ಗುರು ಶಿಷ್ಯರ ಸಂಬಂಧ, ಅವರ ಪ್ರೀತಿ ನನಗುಂಟು, ನಾನು ಅವರನ್ನು ಗೌರವಿಸ್ತೇನೆ ಅಷ್ಟೇ. ಇವತ್ತು ಇಡೀ ದಿನದ ಈ ಅಮೂಲ್ಯವಾದ ನಿಮ್ಮ ಸಮಯ, ಬಿಡುವಿಲ್ಲದ ಸಮಯವನ್ನು ನಮಗೋಸ್ಕರ ಕೊಟ್ಟಿದ್ದಕ್ಕಾಗಿ ನಿಮ್ಮನ್ನು ಪ್ರೀತಿಸುವವರೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಧನ್ಯವಾದ. ನಿಮಗೂ ಕೂಡ ನೀವತ್ತು ಬೆಂಗಳೂರಿನಲ್ಲಿ ಬಂದಿದ್ದೀರಿ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿತವರು. ನಿಮ್ಮನ್ನು ಯಾವಾಗಲೂ ನಾನು ಬಿಡುವಿದ್ದಾಗ, ನಾನು ಊಟವಾಗುವಾಗ, ಟಿ ವಿಯಲ್ಲಿ ಬರುವಾಗ ನಿಮ್ಮನ್ನು ನೋಡಿಕೊಂಡು ನಾನು ಖುಷಿ ಪಡ್ತಿದ್ದೆ. ನೀವು ಸಮೀರಾ ಬೆಳ್ವಾಯಿ ಹೇಳುವಾಗ ನನಗೆ ಒಂದು ರೀತಿ ಖುಷಿ, ನಮ್ಮ ಹುಡುಗಿ ಇವಳು ಇಂಥ ಮಟ್ಟದಲ್ಲಿದ್ದಾಳೆ ಅಂತೇಳಿ ನನಗೂ ಭಾಳ ತುಂಬ ಖುಷಿ. ನೀವು ಕೂಡ ಹಾಗೆ ಇನ್ನೂ ಕೂಡ ನೀವು ನನಗಿಂತಲೂ ದೀರ್ಘವಾಗಿ ಇನ್ನು ಕೆಲವು ಕೆಲಸ ಮಾಡಲಿಕ್ಕಿದೆ. ನಿಮ್ಮ ಕೆಲಸದಲ್ಲೂ ಕೂಡ ಆ ದೇವರ ಅನುಗ್ರಹ ಇರಲಿ, ಗುರು ಹಿರಿಯರ ಆಶೀರ್ವಾದ ಇರಲಿ, ಎಲ್ಲ ಸನ್ಮಿತ್ರ ಸಹಕಾರ ಒದಗಿ ಬರಲಿ ಅಂತ ಹೇಳಿಕೊಂಡು ನಿಮಗೂ ನಾನು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ ಸರ್. ಇದಕ್ಕಿಂತ ನನಗೆ ನನ್ನ ಬರ್ತ್ಡೇ ಗಿಫ್ಟ್ ಸಿಕ್ಕಾಗಾಯ್ತು. ಥ್ಯಾಂಕ್ ಯು ಸೋ ಮಚ್. ಆಳ್ವಾಸ್ ಪತ್ರಿಕೋದ್ಯಮ ವಿಭಾಗದಿಂದ ಹೊರಬರ್ತಾ ಇರುವಂತಹ ಒಂದು ಅದ್ಭುತ ಸಂದರ್ಶನವನ್ನು ನೀವೆಲ್ಲರೂ ಕೂಡ ವೀಕ್ಷಿಸಲೇಬೇಕು. ಅದು ವಿಶೇಷವಾಗಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ರೂವಾರಿಗಳಾಗಿರುವ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರ ಜೊತೆಯಲ್ಲಿ. ಇದು ನಮ್ಮ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗಲಿದೆ. ದಯವಿಟ್ಟು ತಾವೆಲ್ಲರೂ ವೀಕ್ಷಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.